ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ, ನೋಡೋಣ ಕಟಕ ರಾಶಿಯವರ 2026 ಎನರ್ಜಿ ಹೇಗಿರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಪಾಸ್ಟ್ ಲೈಫ್ಸ್, ಇನ್ನರ್ ವಾಯ್ಸ್, ಓಕೆ, ಟ್ರಸ್ಟ್ ಆ್ಯಂಡ್ ಕಂಡೀಷನಿಂಗ್. ಓಕೆ, ಸೊ ಫಸ್ಟ್ ಮೆಸೇಜ್ ಕಟಕ ರಾಶಿಯವರಿಗೆ ಏನು ಅಂತಂದರೆ, ಸೊ ನಿಮ್ಮನ್ನು ಆದಷ್ಟು ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ. ಇನ್ನೊಂದು ಏನು ಅಂತಂದರೆ, ನಿಮಗೆ ನೀವು ಅನ್ನಿಸ್ಕೊಳ್ಬಾರ್ದು. ಏನು ಅಂತಂದರೆ, ನಾನು ಏನಕ್ಕೂ ಬಾರದವಳು, ನಾನು ಏನಕ್ಕೂ ಬಾರದವ, ನನ್ನಿಂದ ಏನೂ ಸಾಧ್ಯ ಇಲ್ಲ. ನೋ, ನೀವು ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಕಟಕ ರಾಶಿ. ಇನ್ನೊಂದು ಏನು ಅಂತಂದರೆ, 2026 ನಿಮ್ಮ ಎಮೋಷನ್ಸ್ ಮೇಲೆ ಹೆಚ್ಚಿನ ಗಮನನ ಇಟ್ಕೊಳ್ಬೇಕಾಗತ್ತೆ ನೀವು. ಓಕೆ, ಸೊ ನಿಮಗೆ ಏನು ಅನಿಸ್ಬಹುದು ಅಂತಂದರೆ, 2026 ಎನರ್ಜಿ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ ಅಂತಂದರೆ ಇಲ್ಯೂಷನಲ್ಲಿ ಬರಬಹುದು. ತುಂಬಾ ಎಮೋಷನ್ಸ್ ಫೀಲ್ ಮಾಡಬಹುದು. ಲೈಕ್ ಸ್ಯಾಡ್ನೆಸ್ ಇರಬಹುದು, ಬಿಟ್ರೇಯಲ್ ಇರ್ಬೋದು, ಮೋಸ ಮಾಡೋದಿರ್ಬೋದು, ಆ್ಯಂಡ್ ಕನ್ಫ್ಯೂಷನ್ಸ್ ಇರಬಹುದು, ಭಯ ಇರಬಹುದು. ಸೊ ಇದೆಲ್ಲ ನಿಮ್ಮನ್ನು ಕಾಡಬಹುದು. ಆವಾಗ ನೀವು ನಿಮ್ಮ ಇನ್ನರ್ ವಾಯ್ಸನ್ನು ನೀವೆಷ್ಟು ಟ್ರಸ್ಟ್ ಮಾಡ್ತೀರಿ ನೋಡಿ, ಅಷ್ಟು ಒಳ್ಳೆಯದು. ಓಕೆ, ಕಟಕ ವಾಟರ್ ಸೈನ್ ಕೂಡ ಜಲತತ್ವ ಅಲ್ಲ. ಸೊ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ನಿಮಗೆ ಕೇಳಬೇಕಾಗತ್ತೆ. ಟ್ರಸ್ಟ್, ವಿಶ್ವಾಸನ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ನೀವೇನು ಕೆಲಸ ಮಾಡ್ತೀರಾ ನೋಡಿ, ಅದರ ಮೇಲೆ ನಿಮಗೆ ವಿಶ್ವಾಸ ಇರಬೇಕು. ಆ್ಯಂಡ್ 2026 ಕುರಿ ಆಗಬೇಡಿ, ಸಿಂಹ ಕುರಿ ಥರ ಬಿಹೇವ್ ಮಾಡಬೇಡಿ, ಸಿಂಹ ಥರ ಬಿಹೇವ್ ಮಾಡಿ. ಓಕೆ, ಸೊ ನಿಮ್ಮನ್ನು ನೀವು ಯಾವುದರಲ್ಲಿ ಬಂಧನದಲ್ಲಿ ಇಟ್ಕೊಂಡಿದ್ದೀರ ನೋಡಿ ರೈಟ್ ನಾವು, ಅದನ್ನು 2025 ಬಿಟ್ಟುಬಿಡಿ. ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ಪಾಸ್ಟ್ ಲೈಫ್ ಬಂದಿದೆ. ಸೊ ಪಾಸ್ಟ್ ಲೈಫ್ ಲೈಕ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಕೆಲವೊಂದು ನಿಮಗೆ ನಿಮ್ಮ ಅಬಿಲಿಟೀಸ್ ಏನಿದೆ ನೋಡಿ, ಅದು ನಿಮ್ಮ ಪಾಸ್ಟಿಂದ ನಿಮಗೆ ಸಿಗಬಹುದು. ಓಕೆ, 2026 ಲೈಕ್ ಏನು ಅಂತಂದರೆ, ನೀವು ನಿಮ್ಮ ಎಬಿಲಿಟಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಇನ್ನರ್ ವಾಯ್ಸ್, ನಿಮ್ಮ ಅಂತರಾತ್ಮವನ್ನು ನೀವು ನಂಬಬೇಕಾಗತ್ತೆ. ನನಗಿಲ್ಲಿ ಶಿವದೇವರ ಎನರ್ಜಿ ತುಂಬ ಕಾಣ್ತಾ ಇದೆ. ಓಕೆ, ಶಿವದೇವ್ರನ್ನ ಆದಷ್ಟು ಆರಾಧನೆ ಮಾಡಿ, ಟ್ರಸ್ಟ್ ಮಾಡಿ. ಓಕೆ, ಸೊ ಎಸ್, ದ್ಯಾಟ್ಸ್ ಇಟ್. ಬಾಯ್.